ಪ್ರವಾಸ ಸ್ಥಾನದಂತ ಅಯೋಧ್ಯೆ ಮತ್ತು ಕಾಶಿ ಹತ್ತಿರ ಇರೋದ್ರಿಂದ ಪ್ರಯಾಗರಾಜಕ್ಕೆ ಬಂದಂತ ಎಲ್ಲಾ ಜನರು ಕೂಡ ತೀರ್ಥ ಸ್ಥಳಗಳಿಗೆ ಹೋಗೋದ್ರಿಂದ ಅಲ್ಲಿಯೂ ಕೂಡ ಸೇಮ್ ಇದೇ ರೀತಿಯ ಕ್ರೌಡ್ ಓವರ್ ಕ್ರೌಡ್ ಆಗ್ತಾ ಇದೆ. ವಯೋವೃದ್ಧರನ್ನ ಮತ್ತು ಚಿಕ್ಕ ಮಕ್ಕಳನ್ನ ಆದಷ್ಟು ಬಿಟ್ಟು ಬರೋದು ತುಂಬಾ ಸೂಕ್ತ ಅನಿಸ್ತತಿ. ಅಲ್ಲಿ ಏನು ಸಮಸ್ಯೆ ಇದೆ ಅಂದ್ರೆ ನಿಮಗೆ ಟ್ರಾಫಿಕ್, ಆಮೇಲೆ ಹೆವಿ ಕ್ರೌಡ್. ಇದು ನನ್ನ ಅಂದಾಜು ಪ್ರಕಾರ ಒಂದು 5 ಕೋಟಿಗಿಂತ ಮಿಗಿಲಾಗಿ ಅಲ್ಲಿ ಜನ ಸೇರುವಂತ ಈ ಸಾಧ್ಯತೆ ಇದೆ. ಈಗ 144 ವರ್ಷಗಳಾದ್ಮೇಲೆ ನಡೀತಾ ಇರೋ ಮಹಾಕುಂಭ ಮೇಳವನ್ನ ಕಣ್ತುಂಬಿಕೊಳ್ಳಬೇಕು. ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಪಾಪ ಕರ್ಮಗಳನ್ನ ಕಳ್ಕೋಬೇಕು, ಮುಕ್ತಿಯನ್ನ ಪಡಿಬೇಕು ಅಂತ ಕೋಟ್ಯಾಂತರ ಭಕ್ತರು ಕುಂಭಮೇಳಕ್ಕೆ ಬರ್ತಾ ಇದ್ದಾರೆ. ಪುಣ್ಯ ಸ್ನಾನವನ್ನ ಮಾಡಿ ಹೋಗ್ತಾ ಇದ್ದಾರೆ. ಆದರೆ ಮೌನಿ ಅಮಾವಾಸ್ಯೆಯ ದಿನ ಕೆಲವರ ಪಾಲಿಗೆ ಅದು ಯಮಲೋಕದ ದಾರಿಯನ್ನ ತೋರಿಸ್ಬಿಟ್ಟಿದೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಸಂಗಮದಲ್ಲಿ ಸ್ನಾನ ಮಾಡಬೇಕು. ಅದರಲ್ಲೂ ಮೌನಿ ಅಮಾವಾಸ್ಯೆಯ ದಿನ ವಿಶೇಷವಾಗಿರೋದ್ರಿಂದ ಅವತ್ತು ಸ್ನಾನ ಮಾಡಬೇಕು ಅಂತ ಬಹಳಷ್ಟು ಮಂದಿ ಪ್ರಯಾಗ್ರಾಜ್ಗೆ ಬಂದಿದ್ರು. ಸ್ನಾನ ಮಾಡೋದಕ್ಕೆ ತೆರಳುವಾಗ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿ 15ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಮಹಾಕುಂಭ ಮೇಳದ ಬಗ್ಗೆ ಬಹಳಷ್ಟು ಮಂದಿಗೆ ಆತಂಕ ಎದುರಾಗಿದೆ. ಕೆಲವರು ಉತ್ತರ ಪ್ರದೇಶ ಸರ್ಕಾರದ ವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಾಗೇನೆ ಅಲ್ಲಿಗೆ ಹೋಗಿ ಬಂದವರು ಕೂಡ ಅಲ್ಲಿನ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಹೀಗೆ ಹಂಚಿಕೊಂಡವರಲ್ಲಿ ಕೆಲವರು ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ, ಅಲ್ಲಿನ ಟ್ರಾಫಿಕ್ ಸಮಸ್ಯೆಗಳ ಬಗ್ಗೆ, ಹಾಗೆ ಕುಂಭ ಸ್ನಾನದ ಅನುಭವಗಳ ಬಗ್ಗೆ ಹೇಗೆಲ್ಲ ಮಾತನಾಡ್ಕೊಳ್ತಿದ್ದಾರೆ ಗೊತ್ತಾ? ಈ ವ್ಯಕ್ತಿ ಹುಬ್ಬಳ್ಳಿಯಿಂದ ತನ್ನ ಫ್ರೆಂಡ್ಸ್ ಟೀಮ್ ಜೊತೆಗೆ ಪ್ರಯಾಗ್ರಾಜ್ಗೆ ಹೋಗಿ ಬಂದವರು. ಅಲ್ಲಿನ ಅನುಭವಗಳ ಬಗ್ಗೆ ಅವರು ಮಾತನಾಡ್ತಾರೆ. ಅಂದ್ರೆ ಇಲ್ಲಿಂದ ಹೊರಟ್ವಿ, ಪ್ರಯಾಗ್ರಾಜ್ಗೆ ಹೋದ್ವಿ, ಅಲ್ಲಿಂದ ಕಾಶಿ ಅಯೋಧ್ಯೆಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇವ್ರು ಹೇಳೋ ಪ್ರಕಾರ ಪ್ರಯಾಗ್ರಾಜ್ ಸುತ್ತಮುತ್ತ ಒಂದು 100 ಕಿಲೋಮೀಟರ್ ಹೆವಿ ಟ್ರಾಫಿಕ್ ಇದೆ. ಸಣ್ಣ ಪುಟ್ಟ ರೋಡ್ಗಳಲ್ಲಿ ಹೋಗ್ತೀನಿ ಅಂದ್ರೂ ಎಲ್ಲ ರೋಡ್ಗಳು ಬ್ಲಾಕ್ ಆಗ್ಬಿಟ್ಟಿದೆ. ಸೊ ಸರ್ಕಾರ ಏನೋ ವ್ಯವಸ್ಥೆ ಚೆನ್ನಾಗಿ ಮಾಡಿದೆ, ಆದರೆ ಜನ ಸಿಕ್ಕಾಪಟ್ಟೆ ಬರ್ತಿದ್ದಾರೆ. ದೇಶದ ಮೂಲೆ ಮೂಲೆಯಿಂದ ಜನ ಆಗಮಿಸ್ತಾ ಇರೋದ್ರಿಂದ ಹೆವಿ ಕ್ರೌಡ್ ಇದೆ, ಟ್ರಾಫಿಕ್ ಕೂಡ ತುಂಬಾನೇ ಇದೆ. ಹೀಗಾಗಿ ಈಗ ಯಾರ್ಯಾರು ಪ್ರಯಾಗ್ರಾಜ್ಗೆ ಹೋಗಬೇಕು, ಮಹಾಕುಂಭದಲ್ಲಿ ಭಾಗಿಯಾಗಬೇಕು ಅಂತ ಹೋದ್ರೆ ಇದು ರೈಟ್ ಟೈಮ್ ಅಲ್ಲ. ಸ್ವಲ್ಪ ಗ್ಯಾಪ್ ಕೊಟ್ಟು ನಂತರ ಹೋಗಿ. ಅದು ಮಕ್ಕಳು ಹಾಗೆ ವಯಸ್ಸಾಗಿರೋರ್ಗಂತೂ ಸದ್ಯಕ್ಕೆ ಹೋಗೋದು ಸೇಫ್ ಅಲ್ಲ. ಹೋಗ್ಲೇಬೇಕು ಅಂತಿರೋರು ಕೆಲವೊಂದು ಸುರಕ್ಷಿತಾ ಕ್ರಮಗಳನ್ನ ತೆಗೆದುಕೊಂಡು ಅಲ್ಲಿಗೆ ಹೋಗಿ ಅಂತ ಇವ್ರು ಹೇಳ್ತಿದ್ದಾರೆ. ನಾವು ನಮ್ಮ ಸ್ನೇಹಿತರ ಜೊತೆಗೂಡಿ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗಿದ್ವಿ ಹೋದ ಗುರುವಾರ. ಅಲ್ಲಿ ಹೋದ ನಂತರ ಗೊತ್ತಾಯ್ತು ಸರ್ಕಾರ ಒಳ್ಳೆ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನು ಮಾಡಿದೆ ಅಂತ. ಆದ್ರೆ ಯಾವ ರೀತಿ ನಾವು ಜನಸಂಖ್ಯೆನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದಕ್ಕಿಂತನೂ ಒಂದು 10-20 ಪಟ್ಟು ಹೆಚ್ಚಿಗೆ ಕ್ರೌಡ್ ರೂಢಿಯಾಗಿರೋದ್ರಿಂದ ಬಹಳ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಇದು ಪ್ರವಾಸ ಸ್ಥಾನದಂತ ಅಯೋಧ್ಯೆ ಮತ್ತು ಕಾಶಿ ಹತ್ತಿರ ಇರೋದ್ರಿಂದ ಪ್ರಯಾಗರಾಜಕ್ಕೆ ಬಂದಂತ ಎಲ್ಲಾ ಜನರು ಕೂಡ ಆ ತೀರ್ಥ ಸ್ಥಳಗಳಿಗೆ ಹೋಗೋದ್ರಿಂದ ಅಲ್ಲಿಯೂ ಕೂಡ ಸೇಮ್ ಇದೇ ರೀತಿಯ ಕ್ರೌಡ್ ಓವರ್ ಕ್ರೌಡ್ ಆಗ್ತಾ ಇದೆ. ಏನು ಸರ್ಕಾರ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಇಷ್ಟು ಜನಸಂಖ್ಯೆ ಬರ್ಬೋದಂತ, ಅದಕ್ಕಿಂತನೂ ಒಂದು 10-20 ಪಟ್ಟು ಹೆಚ್ಚಿಗೆ ಜನಸಂದಣಿ ಆಗ್ತಾ ಇದೆ. ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಅದೇ ರೀತಿ ವಿಶೇಷವಾಗಿ ಯಾರು ಕೂಡ ವಯಸ್ಸಾದಂತ ವಯೋವೃದ್ಧರನ್ನ ಮತ್ತು ಚಿಕ್ಕ ಮಕ್ಕಳನ್ನ ಆದಷ್ಟು ಬಿಟ್ಟು ಬರೋದು ತುಂಬಾ ಸೂಕ್ತ ಅನಿಸ್ತತಿ. ಆದ್ರೆ ಟೈಮ್ ಮತ್ತು ಜನಸಂಖ್ಯೆ ಕ್ರೌಡ್ ಎಷ್ಟು ಕೂಡಿದೆ ಅನ್ನೋದು ಅದ್ರ ಮೇಲೆ ನೀವೆಲ್ಲ ಟ್ರಿಪ್ ಪ್ಲಾನ್ ಮಾಡಿ ಹೋದ್ರೆ ಒಳ್ಳೇದು. ಈ ಸದ್ಯಕ್ಕೆ ಮಾತ್ರ ಇಲ್ಲಿ ಕ್ರೌಡ್ ಓವರ್ ಕ್ರೌಡ್ ಆಗಿರೋದ್ರಿಂದ ಅಷ್ಟು ಸೂಕ್ತ ಅಲ್ಲ ಈಗಿನ ಪರಿಸ್ಥಿತಿ ಒಳಗ ಹೆಚ್ಚಿನ ಜನಸಂಖ್ಯೆ ಬರೋದು ಮತ್ತು ತೀರ್ಥಯಾತ್ರಿಗಳು ಇಲ್ಲಿ ಬರೋದು ಅಂತ ನಮ್ಮ ಅಭಿಪ್ರಾಯ. ಇನ್ನೊಬ್ರು ಹೇಳೋ ಪ್ರಕಾರ ಇವರು ಕೂಡ ಪ್ರಯಾಗ್ರಾಜ್ಗೆ ಹೋಗಿ ಬಂದಿದ್ದಾರೆ. ಇವ್ರು ಹೇಳೋ ಪ್ರಕಾರನು ಈಗ ಹೆವಿ ಕ್ರೌಡ್ ಇರೋದ್ರಿಂದ ಈಗ ಪ್ಲಾನ್ ಮಾಡೋದು ಸೂಕ್ತ ಅಲ್ಲ ಅಂತ ಹೇಳ್ತಿದ್ದಾರೆ. ನಾವು ಮೊನ್ನೆ ಶನಿವಾರ ಸಂಡೇ ಪ್ರಯಾಗರಾಜ್, ಅದೇ ತರನಾಗಿ ಅಯೋಧ್ಯ, ವಾರಣಾಸಿ ಎಲ್ಲಾ ದೇವಸ್ಥಾನಗಳ ದರ್ಶನವನ್ನು ಮಾಡಿಕೊಂಡು ಈಗ ನಮ್ಮ ಊರಿಗೆ ಹುಬ್ಬಳ್ಳಿಗೆ ಹೋಗ್ತಾ ಇದ್ದೇವೆ. ಈ ಹುಬ್ಬಳ್ಳಿಗೆ ಹೋಗುವ ಪೂರ್ವದಲ್ಲಿ ನಾನು ನಿನ್ನೆ ಒಂದು ಫೇಸ್ಬುಕ್ಗೆ ಬಂದು ಒಂದು ಲೈವ್ ವಿಡಿಯೋ ಮಾಡಿ ಹಾಕಿದ್ದೆ. ಅಲ್ಲಿ ಏನೇನ ನಾವು ಸಮಸ್ಯೆಗಳನ್ನು ಅನುಭವಿಸಿದ್ದೇವೆ ಅದನ್ನ ಹಾಕಿದ್ದೆ. ಯಾಕಂದ್ರೆ ಮೇಜರ್ಲಿ ಯಾವುದೇ ತರನಾದ ಸಮಸ್ಯೆ ಇಲ್ಲ. ಅಲ್ಲಿ ಏನು ಸಮಸ್ಯೆ ಇದೆ ಅಂದ್ರೆ ನಿಮಗೆ ಟ್ರಾಫಿಕ್, ಆಮೇಲೆ ಹೆವಿ ಕ್ರೌಡ್. ಇದನ್ನ ಬಿಟ್ಟರೆ ನಿಮಗೆ ಎಲ್ಲಾ ತರಲಿಂತ್ರ ಒಳ್ಳೆ ಫೆಸಿಲಿಟೀಸ್ ಇದೆ. ಆದ್ರೆ ಇದು ಹೆಂಗಾಗಿದೆ ಅಂದ್ರೆ ನೀವು 1 ಕೋಟಿ 2 ಕೋಟಿ ಜನನ ನಾವು ಯಾರು ಜೀವನದಲ್ಲಿ ನೋಡಿಲ್ಲ ಎಟ್ ಎ ಟೈಮ್ ಅಷ್ಟು ಗ್ಯಾದರ್ ಆಗಿರೋದು. ಇದು ನನ್ನ ಅಂದಾಜು ಪ್ರಕಾರ ಒಂದು 5 ಕೋಟಿಗಿಂತ ಮಿಗಿಲಾಗಿ ಅಲ್ಲಿ ಜನ ಸೇರುವಂತ ಈ ಸಾಧ್ಯತೆ ಇದೆ ಈಗ. ಅದಕ್ಕೆ ನಾನು ಏನನ್ನೋದು, ಅಟ್ಲೀಸ್ಟ್ ನೀವು ಒಂದು ಈ ವೀಕ್ ಅಂತರೂ ಅಲ್ಲಿ ಪ್ಲಾನ್ ಮಾಡಬೇಡ್ರಿ. ಯಾಕಂದ್ರೆ ತುಂಬಾ ಹೆವಿ ಕ್ರೌಡ್ ಇದೆ. ನೀವು ಅಲ್ಲಿ ಏನೋ ಪ್ಲಾನ್ ಮಾಡ್ಯಾರಂದ್ರು ಕನಿಷ್ಠ ಪಕ್ಷ
ಪ್ರಯಾಗ್ರಾಜ್ ಅರೌಂಡ್ ಒಂದು 30-40 ಕಿಲೋಮೀಟರ್ ಪೂರಾ ಜಾಮ್ ಇದೆ. ಆಮೇಲೆ ಈಗ ಗವರ್ಮೆಂಟ್ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದೆ ನಿಮಗೆ 3-4ನೇ ತಾರೀಕಿನ ಒಳಗ ನಾವ್ ಯಾವುದೇ ತರನಾದ ವೆಹಿಕಲ್ ಅಲ್ಲಿ ಅಲೌ ಮಾಡೋಂಗಿಲ್ಲ ಅಂತ. ಸೊ ಆದಷ್ಟು ಈ ವೀಕ್ ನೀವು ಸಾಧ್ಯದಷ್ಟು ಜರ್ನಿ ಅವಾಯ್ಡ್ ಮಾಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರೋ ಹೋದ್ರು ಅಲ್ಲಿ ಅವ್ರನ್ನ ಕೇಳ್ಕೊಂಡು ಮುಂದುವರಿರಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸೊ ಅದಕ್ಕೆ ಮತ್ತೆ ಯಾರೋ ಹೋಗ್ಬೇಕಂದ್ರು ಹೋಗಿ ಬನ್ನಿ, ಒಳ್ಳೆ ಒಂದು ವಿಚಾರ ಇದೆ. ಹಾಗೆ ಇನ್ನೊಬ್ರು ಹೇಳೋ ಪ್ರಕಾರ ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದ ಮೋಕ್ಷ ಸಿಗುತ್ತೆ, ಇದು ಹಿಂದೂಗಳಿಗೆ ಒಂದು ಪವಿತ್ರವಾದಂತಹ ಒಂದು ಭಾವನೆ ಅನ್ನೋದು ಹೌದು. ಆದ್ರೆ ಈಗ ಸದ್ಯಕ್ಕೆ ಅಂದ್ರೆ ಫೆಬ್ರವರಿ 3ರ ತನಕ ಓನ್ ವೆಹಿಕಲ್ ತಗೊಂಡು ಅಂದ್ರೆ ವೆಹಿಕಲ್ ಮಾಡಿಕೊಂಡು ಅಲ್ಲಿಗೆ ಹೋದ್ರೆ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಕುಂಭಮೇಳ ನಡೆಯೋ ಸ್ಥಳದಿಂದ 25 ಕಿಲೋಮೀಟರ್ ದೂರ ಇನ್ನೆಲ್ಲೋ ವಾಹನವನ್ನ ಪಾರ್ಕ್ ಮಾಡಬೇಕಾಗತ್ತೆ. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ಸರ್ಕಾರ ಕೂಡ ಅಂತ ಒಂದು ಇಂಟಿಮೇಷನ್ ಕೊಟ್ಟಿರೋದ್ರಿಂದ ಯಾರು ಕೂಡ ವೆಹಿಕಲ್ ತೆಗೆದುಕೊಂಡು ಈಗ ಸದ್ಯಕ್ಕೆ ಫೆಬ್ರವರಿ 3ರ ತನಕ ಬರಬೇಡಿ ಅಂತ ಹೇಳಿದ್ದಾರೆ. ಸೊ 3ರ ನಂತರ ನೀವು ಕುಂಭಮೇಳಕ್ಕೆ ಹೋಗೋ ಪ್ಲಾನ್ ಮಾಡಬಹುದು, ಅದು ಸೇಫ್ಟಿ ಕೂಡ ಹೌದು ಅಂತ ಹೇಳ್ತಿದ್ದಾರೆ. Hi everyone. As everyone knows that there is a big trend now to go to Prayagraj and have a bath into that river and getting good blessings from the God, and whatever the bad things we have done in our life, it seems like everything will be cleared. So it's very good to go to Prayagraj and having a bath into the river, and public from all over the India and as well as from the other state, many people are coming, and we humble request to you people, everyone, like please don't plan to come in before February 3rd, because already government has instructed that before 3rd they are not going to allow any vehicles to the Prayagraj. If they come also, they have to park from before 25 kilometers and they have to walk from there to Mahakumbh Mela. So we all request you to please make clear that please don't come before 3rd February. ಇನ್ನೊಬ್ರು ಹೇಳೋ ಪ್ರಕಾರ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಮಾತನಾಡಿದ್ದಾರೆ. ಸರ್ಕಾರ ಏನೋ ಸೂಕ್ತ ವ್ಯವಸ್ಥೆಯನ್ನ ಮಾಡಿದ್ರು ಕೂಡ ಬಹಳಷ್ಟು ಜನ ಬರ್ತಾ ಇದ್ದಾರೆ. ನಮ್ ಲೈಫಲ್ಲೇ ಅಟ್ ಎ ಟೈಮ್ ಇಷ್ಟೊಂದು ಜನ ನೋಡೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಅಷ್ಟು ಜನ ಬರ್ತಿದ್ದಾರೆ. 5 ಕೋಟಿಗಿಂತ ಹೆಚ್ಚು ಜನ ಅಲ್ಲಿ ಇದ್ದಾರೆ. ಸೊ ಏನೇ ಪ್ಲಾನ್ ಮಾಡೋದಿದ್ರು ಒಂದು ವೀಕ್ ಬಿಟ್ಟು ಪ್ಲಾನ್ ಮಾಡಿ, ಅಥವಾ ಅಲ್ಲಿ ಹೋಗಿ ಬಂದವರ ಸಲಹೆ ಪಡ್ಕೊಳ್ಳಿ, ಹೇಗಿದೆ ವ್ಯವಸ್ಥೆಯಲ್ಲಿ, ಹೋಗಿ ಬರಬಹುದಾ, ಈ ತರ ಫ್ರೆಂಡ್ಸ್ ಯಾರಾದ್ರೂ ಹೋಗಿದ್ರೆ ಅವರ ಅನುಭವವನ್ನ ಕೇಳಿ ನಂತರ ನೀವು ಹೋಗೋ ಪ್ಲಾನ್ ಮಾಡೋದು ಒಳ್ಳೇದು ಅಂತ ಹೇಳ್ತಿದ್ದಾರೆ. जैसे हम दोस्त लोग जो हुबली से निकले थे, 4-5 दिन से हम जो जैसे प्रयागराज जाने के लिए, कुंभ मेला जाने के लिए प्लान करके हम निकले थे. जैसे प्लान किया था उसी के हिसाब से कुंभ मेला, प्रयागराज और काशी विश्वनाथ और अयोध्या का दर्शन हो गया. हमारा दर्शन तो हो गया, लेकिन यहाँ से यहाँ दर्शन हो गया. बाकी सारे इंतजाम सरकार से जो किया है बहुत बढ़िया किया है, लेकिन जो ओवर क्राउड हो रहा है, सारे देश भर से लोग यहाँ आ रहे हैं, इसकी वजह से ओवर क्राउड हो रहा है. जहाँ पे भी जाइए हर रोड ब्लॉक हुआ है. अयोध्या, काशी और प्रयागराज के अराउंड 100 किलोमीटर के अराउंड कहाँ भी जाइए, छोटा बड़ा हर रोड ब्लॉक हुआ है. इसके और प्रयागराज के अंदर, काशी विश्वनाथ के अंदर और अयोध्या के दर्शन के वक्त में बहुत ज्यादा क्राउड की वजह से बहुत धक्का मुक्की हो रही है यहाँ पे. इसकी वजह से थोड़ा टाइम गैप करके प्लान करें. छोटे बच्चे और औरतों के लिए इट्स नॉट सेफ राइट नाउ, ये सेफ नहीं लग रहा है. लेकिन बाकी जो बैचलर प्लान कर सकते हैं अपने सेफ्टी प्रिकॉशन के साथ, आप जो भी करना है आप कर सकते हैं. ओवरऑल इट वाज फीलिंग ब्लेस्ड. अयोध्या दर्शन हो गया मेरा. ಇನ್ನೊಬ್ರು ತೆಲಂಗಾಣದಿಂದ ಪ್ರಯಾಗ್ರಾಜ್ಗೆ ಹೋದವರು, ಅವ್ರು ಹೇಳೋ ಪ್ರಕಾರ ವಿಪರೀತ ಜನಸಾಗರ ಇದೆ, ಹಾಗೇನೆ ಹೇಳೋದಕ್ಕೆ ಸಾಧ್ಯ ಆಗದೆ ಇರೋಷ್ಟು ಟ್ರಾಫಿಕ್ ಇದೆ. ಲೈಫಲ್ಲೇ ಆ ಥರದ ಜನ ನೋಡಿರೋದಕ್ಕೂ ಸಾಧ್ಯ ಇಲ್ಲ, ಅಷ್ಟೊಂದು ಟ್ರಾಫಿಕ್ ಕೂಡ ಇರೋದ್ರಿಂದ ಒಂದು 10 ದಿನ బిట్టు ನೀವು ప్రయాగ్రాజ్ ప్లాన్ ಮಾಡಿದ್ರೆ ಒಳ್ಳೇದು ಅನ್ನೋ మాటన ಹೇಳ್ತಿದ್ದಾರೆ. నేను రవీందర్ రెడ్డి, నేను వచ్చింది ఆదిలాబాద్ నుండి తెలంగాణ. ప్రయాగ్రాజ్కి వెళ్ళిన ఆ రోజు చాలా తక్కువ రష్ ఉంటే, ఫస్ట్ రోజు మేము 27th ప్రయాగ్రాజ్ చేరుకున్నాం. నెక్స్ట్ డే అయోధ్యలో ఉన్నాం. విపరీతమైన రద్దీ, ఆ రద్దీలో తట్టుకొని బతికేస్తామన్న భరోసా కూడా లేకుండా అంత భయపడ్డాము. అయినా ప్రయత్నం చేసి ఎట్లాగో ఒక తీరు వెళ్ళినాము. అక్కడ నుంచి కాశీకి పోయినాం, అక్కడ కూడా విపరీతమైన రష్. మీరు వచ్చేటోళ్ళు ప్లీజ్ ఏమనుకోకుండా ఇంకో 10 days ఆగిరండి, ఆ లోపల రావద్దు, ఆ రద్దీని మీరు తట్టుకోలేరు. ట్రాఫిక్ కూడా విపరీతమైన ట్రాఫిక్, ఒక్కొక్క దగ్గర కార్ ఆగితే గంట ఒక్కొక్క గంట ఆగిపోయింది. అనవసరమైన ಇನ್ನೊಬ್ರು ಹೇಳ್ತಿದ್ದಾರೆ, ಪ್ರಯಾಗ್ರಾಜ್ಗೆ ಹೋಗೋ ಪ್ಲಾನ್ ಮಾಡಿದ್ರೆ ಒಳ್ಳೇದು, ಆದ್ರೆ ಓನ್ ವೆಹಿಕಲ್ಲು ನಿಮ್ಮದೇ ಆದಂತಹ ಒಂದು ಗಾಡಿಯನ್ನ ತೆಗೆದುಕೊಂಡು ಅಲ್ಲಿ ಹೋಗ್ಬಿಟ್ರೆ ನಿಮಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ
ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ. ಸರಿಯಾಗಿದ್ರೂ ಕೂಡ ಪಾರ್ಕಿಂಗ್ ನಾವು ಕಾರ್ ಒಂದ್ ಕಡೆ ನಿಲ್ಸಿದ್ರೆ ಅಲ್ಲಿಂದ ಕುಂಭಮೇಳದ ಜಾಗಕ್ಕೆ ಹೋಗೋದಕ್ಕೆ ತುಂಬಾ ದೂರ ಇದೆ, ನಡ್ಕೊಂಡು ಹೋಗ್ಬೇಕು. ಸೊ ಏನೇ ಪ್ಲಾನ್ ಮಾಡೋದಿದ್ರು ಸ್ವಂತ ಗಾಡಿಯನ್ನ ತೆಗೆದುಕೊಂಡು ಹೋಗೋ ಪ್ಲಾನ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. हाय एवरीवन, हम अभी हमारा काशी की यात्रा पूरा करके वापस निकल ले, तो हम सबको एक ही सजेस्ट करना चाह रहे कि गाड़ी लेके आप प्रयागराज की प्लान करना ही नहीं है कि कंप्लीट ट्रैफिक डाइवर्शन से ही पुलिस वाले आपको हर जगह पे ट्रैफिक डाइवर्ट करते, आपको जगह पे पहुंचने नहीं देते. हर 2 किलोमीटर की रास्ता तय करने को आपको हाफ एन आवर से ज्यादा टाइम लग जाएगा. सो प्लीज अवॉइड ट्रिप फॉर 10 days. ಸೊ ಇವರೆಲ್ಲರ ಅನುಭವ ಹೇಗೆ ಅಲ್ಲಿದು ಅಂತ ನೀವು ಕೇಳಿದ್ದೀರಾ, ನೋಡಿದ್ದೀರಾ. ಜೊತೆಗೆ ಮೌನಿ ಅಮಾವಾಸ್ಯೆಯ ದಿನ ಆದಂತಹ ದುರಂತ ಏನು ಅನ್ನೋದನ್ನ ಕೂಡ ನೋಡಿದ್ದೀರಾ. ಸೊ ಆತುರ ಬೇಡ, ಇನ್ನೂ ಕೆಲವು ದಿನ ಕಾಲ ಕುಂಭಮೇಳ ನಡೆಯುತ್ತೆ. ಸ್ವಲ್ಪ ನೋಡ್ಕೊಂಡು ಪ್ಲಾನ್ ಮಾಡಿದ್ರೆ ಒಳ್ಳೇದು. ಅಲ್ಲಿನ ವ್ಯವಸ್ಥೆ ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಅಂದ್ಕೊಂಡಿದ್ದಕ್ಕಿಂತ 10 ಪಟ್ಟು ಹೆಚ್ಚು ಜನ ಅಲ್ಲಿ ಸೇರ್ತಾ ಇರೋದ್ರಿಂದ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಏನೇ ಸೂಕ್ತ ವ್ಯವಸ್ಥೆಗಳನ್ನ ಮಾಡಿದ್ರು ಕೂಡ ತುಂಬಾ ಕ್ರೌಡ್ ಇರೋದ್ರಿಂದ ಸೊ ನೋಡ್ಕೊಂಡು ಹಾಗೇನೆ ಕೆಲವರನ್ನ ಕೇಳ್ಕೊಂಡು ತಿಳಿದು ಪ್ಲಾನ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ.